ಮಕ್ಕಳು ಸಮಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಸಿಕ್ಕ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಗಣೇಶ್ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದರು. ಅವರು ಸಕ್ಸಸ್ ಆಗ್ತಾರೆ. 10th ಮುಗಿದ ಮೇಲೆ PUC 2 ವರ್ಷ, ಪ್ರೊಫೆಷನಲ್ ಕೋರ್ಸ್ 4 ವರ್ಷ, 6ರಿಂದ 7 ವರ್ಷಗಳ ಕಾಲ ಕಷ್ಟಪಟ್ಟು ಇಷ್ಟಪಟ್ಟು ಶ್ರದ್ಧೆಯಿಂದ ಓದಿದ್ದೇ ಆದರೆ ಮುಂದಿನ 70 ವರ್ಷದ ಜೀವನ ಬ್ಯೂಟಿಫುಲ್ ಆಗಿರುತ್ತೆ. ಯಾರೋ 2+4 6 ವರ್ಷನ ಬೇಕಾಬಿಟ್ಟು ಓದ್ಕೊಂಡು ಬೇಕಾಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀರಿ, ಅವರ ಮುಂದಿನ 70 ವರ್ಷದ ಜೀವನ ಹೆಂಗೆ ಬೇಕು ಹಂಗಿರುತ್ತೆ. ಬೇರೆಯವ್ರ ಹತ್ರ ಬೇಡ್ಕೊಂಡಿರೋಂಗಿರುತ್ತೆ. ಎರಡೂ ನಿಮ್ಮ ಕೈಲಿದೆ. ಅಚೀವ್ ಮಾಡೋಕ್ಕೂ ನಿಮಗೆ ಸಾಮರ್ಥ್ಯ ಇದೆ, ಹಾಳು ಮಾಡ್ಕೊಳ್ಳೋಕ್ಕೂ ಸಾಮರ್ಥ್ಯ ಇದೆ. ಸಿಗುವಂಥ ಅವಕಾಶವನ್ನು ಸದ್ಬಳಕೆಪಡಿಸ್ಕೋಬೇಕು, ಹೌದಲ್ಲ? ಸೊ ಹಾಗಾಗಿ ಇವತ್ತು ದುಡ್ಡು ಕೊಟ್ಟು ಸೇರಿಕೊಂಡ ಆ ಕ್ಷಣಕ್ಕೆ ನಮಗೆಲ್ಲ ರಿಸಲ್ಟ್ ಬರುತ್ತೆ ಅನ್ನೋದಾದರೆ ತುಂಬ ಸುಳ್ಳು. ಫೀಸ್ ಕಟ್ಟಿ ಸೇರಿಸಿದ ಮಾತ್ರಕ್ಕೆ ಸುಳ್ಳು. ಬೇಕಾದ್ರೆ ನಾನು ನಿಮ್ಗೊಂದು ಚಾಲೆಂಜ್ ಮಾಡ್ತೀನಿ. ನಿಮ್ದು ಯಾವುದೋ ಒಂದು ಮಗುನ ಯಾವುದೋ ದೂರದಲ್ಲಿ ಅಲ್ಲಿ ಹೋದ್ರೆ ತುಂಬ IIT ಕೋಚಿಂಗ್ ಚೆನ್ನಾಗಿ ಮಾಡ್ತಾರಂತೆ, ನೀಟ್ ಕೋಚಿಂಗ್ ಚೆನ್ನಾಗಿ ಮಾಡ್ತಾರಂತೆ ಅಂದ್ಬಿಟ್ಟು 1-2 ಲಕ್ಷ ರೂಪಾಯಿ ಫೀಸ್ ಕಟ್ಸ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ. ಔಟ್ ಆಫ್ ಬ್ಯಾಂಗ್ಳೂರ್, ಔಟ್ ಆಫ್ ಸಿಟಿ, ನಿಯರ್ ಬೈ ಒಂದು 2-3 ಟೋಟಲ್ ಆಗಿ ಹೌದು ಅವ್ರಿಗೇನೆ ಮಾಡ್ತೀನಿ ಅಲ್ವಾ? ನಾನು ನಿಮ್ಗೊಂದು ಹೆಲ್ಪ್ ಮಾಡ್ತೀನಿ. ನಿಮ್ಮ ಮಗುಗೆ ನೀವು 2 ಲಕ್ಷ ಕೊಡ್ತೀರಲ್ಲ, ಅದ್ರ ಜೊತೆಗೆ ನಾನು 1 ಲಕ್ಷ ನಿಮಗೆ ಡೊನೇಟ್ ಮಾಡಿ ಕೊಟ್ಬಿಡ್ತೀನಿ. 3 ಲಕ್ಷನ ಡೈರೆಕ್ಟಾಗಿ ಮಗುನ ಮೆಡಿಕಲ್ ಕಳ್ಸೋಕ್ಕೆ ಹೇಳಿ. ಅಲ್ಲಿಂದನೇ ಮೆಡಿಕಲ್ ಕಳ್ಸೋಕ್ಕೆ ಹೇಳಿ. 2 ಫೀಸು ಇನ್ನೊಂದು ಎಕ್ಸ್ಟ್ರಾ. ಸಾಧ್ಯನಾ? ಇಂಪಾಸಿಬಲ್. ಹಾರ್ಡ್ ವರ್ಕ್ ಮಕ್ಕಳೇ ಮಾಡಬೇಕು. ರಾಮನಗರದ ಬೆತೆಲ್ PU ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದ PUC ದಾಖಲಾತಿ ಸಂಬಂಧ ಜಿಲ್ಲೆಯ SSLC ಮಕ್ಕಳಲ್ಲಿನ ಶೈಕ್ಷಣಿಕ ಗುಣಮಟ್ಟ ಪರೀಕ್ಷೆ ಮತ್ತು ಉಪನ್ಯಾಸ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸ್ಪರ್ಧಾತ್ಮಕವಾಗಿ ಜಗತ್ತಿನಲ್ಲಿ ಶಿಕ್ಷಣಕ್ಕೆ ಪೈಪೋಟಿ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಪಠ್ಯದ ವಿಷಯಗಳನ್ನು ಕರಗತ ಮಾಡಿಕೊಂಡು ಧೈರ್ಯದಿಂದ ಹಬ್ಬದಂತೆ ಪರೀಕ್ಷೆ ಎದುರಿಸಿ ಎಂದು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಿದರು. ಇದು ಲೈವಲ್ಲಿ ನಡೆದಿರುವಂಥ ಪೇಪರ್ ಕಟಿಂಗ್ಸ್, ಒಂದು 5-6 ಪೇಪರ್ ಕಟಿಂಗ್ಸ್ ಇದೆ. ಅದು ನಿಮಗೆ ಹೇಳಲೇಬೇಕು ನಾನು ಇದನ್ನು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಚೀವರ್ಸ್ ಎಲ್ಲ ಗ್ರಾಮಾಂತರ ಪ್ರದೇಶ, ಹಳ್ಳಿ, ಇದೇ ಥರ ಸುತ್ತಮುತ್ತ. ಕಡಲೆಕಾಯಿ ಮಾರುವ ಮಂಜ 96.16%. ಇವನು ಕಾಲೇಜ್ ಮುಗಿಸ್ಕೊಂಡು ಬಂದು ಸಂಜೆ ಮತ್ತು ಬೆಳಿಗ್ಗೆ ಸಮಯ ಸಿಕ್ಕಿದಾಗ ತಲೆ ಮೇಲೆ ಕಡಲೆಕಾಯಿ ಬುಟ್ಟಿ ಹೊತ್ಕೊಂಡು ಮಾರಾಟ ಮಾಡಿ ಬಂದಂಥ ಹಣವನ್ನು ಮನೆಗೆ ತೊಗೊಂಡೋಗಿ ಕೊಟ್ಟು ಜೀವನವನ್ನು ನಡೆಸ್ತಾ 96% ಸ್ಕೋರ್ ಮಾಡಿ IIT ಸ್ಕೋರ್. ಇದು ಕೊರೋನಾಗಿಂತ ಮುಂದಿನ ರಿಸಲ್ಟ್, ಹಿಂದಿನ ರಿಸಲ್ಟು, ನಾಟ್ ಕೊರೋನಾ. 2018-19 IIT ಮುಗಿಸಿ 36 lakhs ಸ್ಯಾಲ್ರಿ ಪ್ಯಾಕೇಜ್ ಇವಾಗ ಅವನಿಗೆ. ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನೆ ಗ್ರಾಮಾಂತರ ಪ್ರದೇಶ. ಅವ್ನಿಗೆ ಇವನು ಚಪ್ಪಾಳೆ ಇರಲಿ ಇವನಿಗೆ. ಅಣ್ಣನ ಕೂಲಿಯಲ್ಲಿ ತಂಗಿಯ ಸಾಧನೆ. ತಂದೆ ತಾಯಿ ಕಳ್ಕೊಂಡಿರ್ತಕ್ಕಂಥ 2 ಮಕ್ಕಳು, 2 ಓದಿದ್ರೆ ಓದಿಸೋರು ಯಾರು? ನಾನು ಓದಿಸ್ತೀನಿ, ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ನೀನು ಹೋಗು ತಂಗಿಯವ ಅಂತ ಹೇಳಿ ಕಳಿಸ್ತಾ 94% ಇನ್ ಸೈನ್ಸ್. ಅವಳು ಮೆಡಿಕಲ್ ಕಂಪ್ಲೀಟ್ ಮಾಡಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಪ್ರತಿನಿತ್ಯ 19 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಓಡಾಡಿದ್ರು ಕೂಡ 95% ಸ್ಕೋರ್ ಮಾಡಿ. ಎಷ್ಟಿದೆ? ಸ್ಕೋರ್ ಮಾಡಿ IIT ಇಂಜಿನಿಯರು. ಅನಾಥ ಸ್ಲಮ್ ಬಾಲೆ, ಅನಾಥಾಶ್ರಮ ಬರುವಂಥ ಒಂದು ಮಗು 89% ಸ್ಕೋರ್ ಮಾಡಿ BAMS ಮೆಡಿಕಲ್ ಮುಗಿಸಿದ್ದಾಳೆ. ತಂದೆ ಶ್ರಮ ಮರೆಸಿದ ಮಗ, ಅಪ್ಪ ಬಜ್ಜಿ ಬೋಂಡ ಹಾಕೊಂಡು ಮಾಡೋ ವ್ಯಾಪಾರಿ, ತಾನು ಕಾಲೇಜ್ ಮುಗಿಸ್ಕೊಂಡ್ಬಂದು ಅಪ್ಪನ ಜೊತೆಗೆ ಕೆಲಸದ ಭಾಗಿಯಾಗಿ ಪೊಟ್ನ ಕಟ್ಟಿಕೊಟ್ಟು ಪಾತ್ರೆಲ್ಲ ತೊಳೆದು ಸ್ಟವ್ ಎಲ್ಲ ನಾವು ತಲೆ ಮೇಲೆ ಹೊತ್ಕೊಂಡು ಮನೆಗೆ ಇಟ್ಟು ಕಷ್ಟಪಟ್ಟು ಓದಿ ಅಲ್ಲಿ ಸ್ಕೋರ್ ಮಾಡಿ ಇವನು IIT ಇಂಜಿನಿಯರಿಂಗು. ತಬ್ಬಲಿ ಹೆಮ್ಮೆಯ ಮಗುವಿನ ಸಾಧನೆ. ತಂದೆ ತಾಯಿ ಕಳ್ಕೊಂಡಿರ್ತಕ್ಕಂಥ ಮಗು ಅದ್ಭುತವಾದಂಥ ರಿಸಲ್ಟ್ನ ಪಡ್ಕೊಂಡು ಮೆಡಿಕಲ್ ಮುಗಿಸಿದ್ದಾನೆ. ಅಂಗವೈಕಲ್ಯ ಮೆಟ್ಟಿನಿಂದ ಚಂಚಲ ವಿದ್ಯಾರ್ಥಿ. ನಿಮ್ಮ ಪೇರೆಂಟ್ಸ್ ಏನಾದರೂ ನಿಮ್ಮನ್ನ ಶೂ ಅಂಗಡಿ ಕರ್ಕೊಂಡೋದ್ರೆ ನನಗೆ ರಿಬಾಕೆ ಕೊಡಿಸು, ಬಾಟಾನೆ ಕೊಡಿಸು, ಪೂಮಾನೆ ಕೊಡಿಸು ಅಂತೀರಿ. ಕಾಲಿಲ್ದಿದ್ದವ್ರಿಗೆ ಯಾವ ಶೂ ಕೊಡ್ಸೋಣ? ಕಾಲಿಲ್ದಿದ್ರೆ ಯಾವ ಶೂ ಕೊಡ್ಸೋಣ ಅಲ್ಲ? IIT ಇಂಜಿನಿಯರಿಂಗ್ ಮುಗಿಸಿದ್ದಾನೆ. ಅಮ್ಮನ ಶ್ರಮ ವ್ಯರ್ಥ ಮಾಡೋದು ಸುಷ್ಮಿತಾ. ದಯಮಾಡಿ ಒಂದು ಕರಳು ಹಿಂಡುವಂಥ ಒಂದು ಸ್ಟೋರಿ ಒಂದು 20 ಸೆಕೆಂಡಲ್ಲಿ ಮುಗಿಸ್ತೀನಿ. ಅಮ್ಮ ಮನೆ ಕೆಲಸ ಮಾಡೋ ಕೂಲಿ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಒರೆಸೋದು, ಕಸ ಗುಡಿಸೋದು. ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಅದು 7-8 ವರ್ಷಗಳ ಹಿಂದೆ ಒಂದು 200 ರೂಪಾಯಿ 300 ರೂಪಾಯಿ ಹೈಯೆಸ್ಟ್ 500 ರೂಪಾಯಿ ಕೊಟ್ಟರೆ ಹೆಚ್ಚು ಒಂದು ಮನೆ ಕೆಲಸ ಮಾಡಿದ್ರೆ. ಈ ಥರ ಒಂದು 5-6 ಮನೇಲಿ ಕೆಲಸ ಮಾಡಿ ಮನೆ ಮಗಳು ಫೀಸ್ ಕಟ್ಟಿ ಮಗಳು ಮೆಡಿಕಲ್ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರೆ ಮೆಡಿಕಲ್ ಮುಗಿಸಿ ಡಾಕ್ಟರ್ ಆಗಿದ್ದಲ್ಲ ಮಗಳು. ಒಳ್ಳೆ ಮೌಲ್ಯತೆ ಇದೆ, ಅದನ್ನು ಪಡ್ಕೊಳ್ಳಿಕ್ಕೆ ಓಡಿ ಬನ್ನಿ ಉಚಿತವಾಗಿ. ಇಂಗ್ಲೀಷ್ ಕಲಿಬೇಕಾ? ನಿಮ್ಮ ಹತ್ರ 10 ರೂಪಾಯಿ ಸ್ಪೆಂಡ್ ಮಾಡಬೇಡಿ. ನಿಮ್ಗೆ ಆಲ್ರೆಡಿ ಇವಾಗಲೇ ಪೋಷಕರಿಗೆ ಕಳೆದ ಸೋಮವಾರದಿಂದ ಎಷ್ಟೊಂದು ವೀಡಿಯೋಸ್ ನಮ್ಮ ಟೀಮ್ ಕಳಿಸ್ಕೊಟ್ಟಿದೆ. ಮಕ್ಕಳು ಅದನ್ನು ವಿಟ್ನೆಸ್ ಮಾಡಿದ್ದಾರೆ. ಮತ್ತು ಅವರಿಗೆ ವ್ಯವಸ್ಥತೆ ಹೇಗಿದೆ ಈ ಕಾಲೇಜಲ್ಲಿ. ಸೂಪರ್ ಹೀರೋಯಿನ್ಸ್ ನನ್ನ ಲೆಕ್ಚರರ್ಸ್. ದೊಡ್ಡ ಚಪ್ಪಾಳೆ ಕೊಡಿರಿ. ಥ್ಯಾಂಕ್ ಯು ಮೈ ಲೆಕ್ಚರರ್ಸ್. ಯಾಕೆ ಹೇಳ್ತೀನಿ ಅಂದರೆ
ಅವ್ರಿಗೆ ಜಾಸ್ತಿ ಇಂಗ್ಲೀಷೇ ಬೇಕು. ಕನ್ನಡದಲ್ಲಿ ಒಂದು ವರ್ಡ್ ಬರ್ಬೋದು, ಊಟ ಆಯಿತಾ, ಬನ್ನಿ, ಅಷ್ಟು ಬರ್ಬೋದು. ಎಲ್ಲ ನನಗೆ ಕೇರಳ ಮತ್ತು ತಮಿಳ್ನಾಡು, ಆಂಧ್ರ ಪ್ರದೇಶ್ ಲೆಕ್ಚರರ್ಸ್, MSc BEd MEd ಮಾಡಿ ಬಂದಿರೋರು ಅವರವ್ರ ಸಬ್ಜೆಕ್ಟಲ್ಲಿ ಭಾಳ ನುರಿತವಾದಂಥ ಲೆಕ್ಚರರ್ಸ್ ನಮ್ಮಲ್ಲಿದ್ದಾರೆ. ವಿತೌಟ್ ಪ್ರೈವೇಟ್ ಟ್ಯೂಷನ್ ನೀವು ಖಂಡಿತ ಕಲೀಲಿಕ್ಕೆ ಸಾಧ್ಯ. ನಿಮ್ಮ ಕಾಲೇಜಿನ ವೆಚ್ಚ ಏನಿದೆಯೋ, ನಿಮ್ಮ ಸ್ಕಾಲರ್ಶಿಪ್ಪಲ್ಲಿ ಏನು ಅದು ಕಡಿತವಾಗಿದೆಯೋ ಅದರೊಟ್ಟಿಗೆ ನಿಮ್ಮ ವಿದ್ಯಾಭ್ಯಾಸನ ಮೌಲ್ಯದೊಟ್ಟಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿದ್ದೇವೆ. ಮತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಚಿರಋಣಿಯಾಗಿ ನಾವು ಸೇವೆ ನಮ್ಮ ಮುಖ ಇವತ್ತು ಮಾತ್ರ ಇಲ್ಲ, ನೀವು ನಾಳೆ ಸ್ಟೂಡೆಂಟಾಗಿ ಬಂದರೂ ನಾವು ಬೆಳಗಿನ ಸಂಜೆವರೆಗೂ ಇಷ್ಟೇ ಉತ್ಸಾಹದಿಂದ ನಿಮಗೆ ಸೇವೆ ಮಾಡ್ತೇವೆ. ನಾವು ಬಿಡದಿಯಿಂದ ಬಂದಿರೋದು. ನನ್ನ ಮಗ 10th ಸ್ಟ್ಯಾಂಡರ್ಡು ತ್ಯಾಗರಾಜ ಸೆಂಟ್ರಲ್ ಸ್ಕೂಲಲ್ಲಿ ಓದಿದ್ದು. ನಮ್ಮೂರಲ್ಲಿ ಇದೇ ಸ್ಕೂಲಲ್ಲಿ ಒಂದು 3 ಜನ ಮಕ್ಕಳು ಓದಿದ್ದಾರೆ. ಅವರು ಒಬ್ಬರು ಡಾಕ್ಟರು ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಒಳ್ಳೆಯ ಆಫರ್ ಕೊಟ್ಟಿದ್ದಾರೆ ನಮಗೆ. ನೋಡೋಣ, ಅದಕ್ಕೆ ಮುಂಚೆ ನಾವು ಫೀಸೆಲ್ಲ ಜಾಸ್ತಿ ಇದೆ ಅಂದ್ಕೊಂಡು ಸುಮ್ಮನೆ ಇದ್ವಿ. ಈಗ ನೋಡೋಣ ಅಂತ ಬಂದಿದ್ದೀವಿ. ಅವರು 3 ಜನ ಓದಿರೋ ಸ್ಟೂಡೆಂಟು ತುಂಬ ಚೆನ್ನಾಗಿ ಅವರು ಔಟ್ ಆಫ್ ಕಂಟ್ರಿನಲ್ಲಿ ಒಬ್ಬರು ಡಾಕ್ಟರ್ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಒಂದು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾರೆ. ಈಗ ಅದಕ್ಕೆ ನಮ್ಮ ರಾಮನಗರ ಜಿಲ್ಲೆಯಲ್ಲೇ ಡಾಕ್ಟರ್ ಮಾಡ್ತಾ ಇದ್ದಾರೆ, ಫೈನಲ್ ಇಯರ್. ಅದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮಗೆ ಹತ್ರ ಇರೋದ್ರಿಂದ ಕಾಲೇಜು, ನಮಗೆ ವ್ಯಾನ್ ಫೆಸಿಲಿಟಿ ಇರೋದ್ರಿಂದ ಮಕ್ಕಳುಗಳು ಬೇರೆ ಎಲ್ಲೇ ಹೋಗೋದಿಲ್ಲ. ಹೊರಗಡೆ ಅಲ್ಲಿ ಇಲ್ಲಿ ಕೆಟ್ಟ ಅಭ್ಯಾಸಗಳು ಅಲ್ಲಿ ಮತ್ತು ಕಾಲೇಜಿಗೆ ಬರ್ತೀನಿ ಅನ್ನೋದು, ಅಲ್ಲಿ ಇಲ್ಲಿ ಹೋಗೋದು, ಅವೆಲ್ಲ ಭಯ ಇರುತ್ತೆ ಪೇರೆಂಟ್ಸ್ಗೆ. ಅದೆಲ್ಲ ನಮಗೆ ಭಯ ಇರೋದ್ರಿಂದ ನೋಡೋಣ, ವ್ಯಾನ್ ಫೆಸಿಲಿಟಿ ಇರೋದ್ರಿಂದ ನಾವು ಇಲ್ಲಿ ನಮಸ್ಕಾರ, ನನ್ನ ಹೆಸರು ಪಲ್ಲವಿ ಅಂತ. ನಾವು ಚನ್ನಪಟ್ಟಣದಿಂದ ಬಂದಿದ್ದೀವಿ. ನಮ್ಮ ಪಾಪು ಪೂರ್ಣಶ್ರೀ ಅಂತ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಆದರ್ಶ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅಂದರೆ ನಾವು ಬೀಯಿಂಗ್ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಇಲ್ಲಿ ಹಾಕಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನೇಮೇ ಹೇಳೋಂಗೆ ಬೆಟರ್ ಇಂಟರ್ನ್ಯಾಷನಲ್ ಅಂತ ಅಂದ ತಕ್ಷಣವೇ ನಾವು ಮೋಸ್ಟ್ಲಿ ಅದು ಫೀಸೆಲ್ಲ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ನಾವು ಅಲ್ಲಿ ಅಡ್ಮಿಷನ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾವು ಕೆಲಸ ಮಾಡೋದ್ರಿಂದ ಅಷ್ಟು ಬಜೆಟ್ ಇರಲಿಲ್ಲ ಅಂತ ಇವಾಗ ಇಲ್ಲಿ ಒಂದು ಸ್ಕಾಲರ್ಶಿಪ್ ರೀತಿಯಲ್ಲಿ ಬಿಟ್ಟಿರೋದ್ರಿಂದ ಎಲ್ಲ ಮಿಡಲ್ ಕ್ಲಾಸ್ವರೆಗೂ ಯೂಸ್ ಆಗುತ್ತೆ ಅಂದ್ಕೊಂಡು ನಾವು ಬಂದು ಅಟೆಂಡ್ ಮಾಡಿದ್ದೀವಿ. ಐ ಹೋಪ್ ನಮ್ಮ ಪಾಪುನು ಇಲ್ಲಿ ಸ್ಕಾಲರ್ಶಿಪ್ ಚೆನ್ನಾಗಿ ತೊಗೊಳುತ್ತೆ ಮತ್ತು ಓದುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇದೇ ನಮಗೂ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ, ರಿಸಲ್ಟ್ ಬರದೇ ಇರಲಿ, ನಾವು ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲಿಂದ ಬಂದಿರೋದು? ಚನ್ನಪಟ್ಟಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನನ್ನ ಮಗಳು ಕೂಡ ಇಲ್ಲಿಗೆ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದಾಳೆ. ಆ್ಯಪಲ್ ಸ್ಕೂಲಲ್ಲಿ ಓದ್ತಾ ಇರೋಳು. ನನಗೆ ಈ ಶಾಲೆಗೆ ಬಂದ ತಕ್ಷಣ ಒಂಥರ ಅನ್ನಿಸ್ತು, ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಫೀಲ್ ಆಯಿತು ನನಗೆ ಇಲ್ಲಿ ಬಂದ ತಕ್ಷಣ. ಏಕೆಂದರೆ ಬಂದು ಅಲ್ಲಿ ನೋಡಿದಾಗಲೇ ಹೆಚ್ಚು ಕಡಿಮೆ ಇಲ್ಲೊಂದು 500ರಿಂದ 600 ಜನ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಅಷ್ಟೇ ಪೋಷಕರಿದ್ದಾರೆ. ಒಂದು ಚೂರು ಗಲಾಟೆ ಕೇಳಲಿಲ್ಲ. ನಾನು ಬಂದು ಕೆಲವು ಪೋಷಕರ ಜೊತೆ ಅದು ಮಾತಾಡ್ತಾ ಇದ್ದೆ. ನೋಡಿ, ಒಂದು ಶಾಲೆ ಕಾಲೇಜು ಅಂತಾರೆ, ಈ ದೊಂಬಿಗಳ ನಡುವೆ ಒಂದು ಚೂರು ಗಲಾಟೆ ಇಲ್ಲದೆ ನಡೀತಾ ಇದೆ. ಮತ್ತು ಇಲ್ಲಿಂದ ಅರೇಂಜ್ಮೆಂಟ್ ಕೂಡ ಇಷ್ಟ ಆಯಿತು. ಜೊತೆಗೆ ಫಸ್ಟ್ ಸ್ಟೆಪ್ 10th ಪಾಸ್ ಮಾಡಿಕೊಂಡು ಮಕ್ಕಳು ಏನನ್ನು ಆಯ್ಕೆ ಮಾಡಬೇಕು ಅಂಥೇಳಿ ಡಾಕ್ಟರ್ ಗಣೇಶ್ ಅವರು ತುಂಬ ಅತ್ಯುತ್ತಮವಾಗಿ ಮಾತಾಡಿದ್ರು, ಒಳ್ಳೆಯ ಹಾಡು ಕೂಡ ಹಾಡಿದ್ರು. ಜೊತೆಗೆ ನಾನು ಇಲ್ಲಿ ಬಂದಮೇಲೆ ತುಂಬ ಪೇರೆಂಟ್ಸ್ ಅದೇ ಹೇಳ್ತಾಯಿದ್ರು, ರಾಮನಗರ ಡಿಸ್ಟಿಕ್ ಒಳಗಡೆ ಇಂತಹ ಒಂದು ಅಟ್ಮಾಸ್ಫಿಯರ್ ಇರೋಂಥ ಶಾಲೆಗಳು ಸಿಗೋಕ್ಕೆ ಸಾಧ್ಯ ಇಲ್ಲ. ತುಂಬ ಕಡಿಮೆ ವಿದ್ಯಾರ್ಥಿಗಳನ್ನು ಇಲ್ಲಿ ಅಡ್ಮಿಷನ್ ಮಾಡ್ಕೋತಾ ಇದ್ದಾರೆ. PUC ಅಂದ ತಕ್ಷಣ ತುಂಬ ದುಡ್ಡು ಮಾಡುವಂಥ ಕಾಲೇಜ್ಗಳು ನಮಗೆ ಸಿಗ್ತಾ ಇದ್ದಾವೆ. ಅದ್ರ ಮಧ್ಯೆ ಎಲ್ಲೋ ಒಂದಷ್ಟು ಸ್ಕಾಲರ್ಶಿಪ್ ಕೊಟ್ಟು ಎಕ್ಸಾಮಲ್ಲಿ ಪಾಸ್ ಮಾಡಿದವ್ರಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತೀನಿ ಅಂತ ಆ ಥರ ಮಾಡಿ, ಜೊತೆಗೆ ಅಲ್ಲಿನ ಸಾಧಕ ಮಕ್ಕಳನ್ನು ಕರ್ಕೊಬಂದು ಮಕ್ಕಳ ಮುಂದೆ ಮಾತಾಡಿಸಿದಾಗ ಆ ಮಕ್ಕಳು ಕೂಡ ಮೋಟಿವೇಟ್ ಆಗಿದ್ದಾರೆ. ನನ್ನ ಆರೈಕೆಯೂ ಕೂಡ ಇಷ್ಟೇ, ಆದಷ್ಟು ಹೆಚ್ಚು ಪೋಷಕರು ಈ ಶಾಲೆಯನ್ನು ಸೇರಿಸಿ ಬೆಳೆಸಿ, ಜೊತೆಗೆ ಈ ಶಾಲೆ ಮುಂದುವರಿಯುವಂತಾಗಲಿ. ತುಂಬ ವಿದ್ಯಾರ್ಥಿಗಳು ಇದ್ರ ಮೂಲಕ, ಈ ಶಾಲೆಯ ಮೂಲಕ ಉನ್ನತ ವರ್ಗಕ್ಕೆ, ಉನ್ನತ ಕೆಲಸಗಳಿಗೆ ಸೇರಿಕೊಂಡು ಅವರ ತಂದೆ ತಾಯಿಗಳನ್ನು ಮತ್ತು ಅವರು ಊರಿಗೆ ಕೀರ್ತಿ ತರುವಂತಾಗಲಿ ಅನ್ನೋದು ನಮ್ಮ ಆಶಯ. ತುಂಬ ಧನ್ಯವಾದಗಳು. ನಮಸ್ಕಾರ. ನಾವು ಅವೇರಹಳ್ಳಿಯಿಂದ ಬಂದಿರೋದು. ಇದು ನನಗೆ ಅನವಶ್ಯಕವಾಗಿ ನಮ್ಮ ಫ್ರೆಂಡ್ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ರೀತಿ ಬೆಥೆಲ್ ಕಾಲೇಜಲ್ಲಿ 10th ಹುಡುಗರಿಗೆ PUC ಅಡ್ಮಿಷನ್ಗೋಸ್ಕರ ಪ್ರವೇಶಾತಿಗೆ ಒಂದು ಎಕ್ಸಾಮ್ನ ಅಟೆಂಡ್ ಮಾಡ್ತಾಯಿದ್ದಾರೆ ಮಾಡಿ ಅಂತೇಳಿ ನನಗೂ ತುಂಬ ಇಷ್ಟ ಆಯಿತು. ಅದರಿಂದ ನನ್ನ ಮಗಳನ್ನ ಇಲ್ಲಿ ಕರ್ಕೊಬಂದು ಅಟೆಂಡ್ ಮಾಡಿಸಿದ್ದೀನಿ. ಈ ರೀತಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಜನಗಳಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಮತ್ತು ಎಕ್ಸಾಮು ಮಾಡ್ತಾ ಇರೋದು ಹೊಸ ಥರ, ಇಲ್ಲಿವರೆಗೆ ಹೊಸ ಥರ ಅನ್ನಿಸ್ತಾ ಇದೆ. ಅದು OMR ಸೀಟಿಂದ ಮಾಡ್ತಾ ಇರೋದ್ರಿಂದ ಹುಡುಗರುಗಳಿಗೂ ಕೂಡ ಅದು ಇಂಟ್ರೊಡ್ಯೂಸ್ ಆಗಿ ಅವರ ಮುಂದಿನ ಕಲಿಕೆಗೋಸ್ಕರ ತುಂಬ ಯೂಸ್ ಆಗ್ತಾಯಿದೆ. ಈ ರೀತಿ ಮಾಡ್ತಾ ಇರೋ ಈ ಒಂದು ಬೆಥೆಲ್ ಕಾಲೇಜಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನ ತಿಳಿಸ್ತೇನೆ.
ನನ್ನ ಹೆಸರು ಸುಮಾ ಅಂತ. ನಾನು 10ನೇ ತರಗತಿಯಲ್ಲಿ ಕೋಡಂಬಳ್ಳಿಯಲ್ಲಿ ಓದ್ತಾ ಇರೋ ಶಾಲೆಯಿಂದ, ಗೌರ್ಮೆಂಟ್ ಸ್ಕೂಲಿಂದ ಬಂದಿರೋದು. ನನಗೆ ಇದ್ರ ಬಗ್ಗೆ ಏನು ಅಷ್ಟೊಂದು ಐಡಿಯಾ ಇರಲಿಲ್ಲ. ನಮ್ಮ ಅಕ್ಕ ಒಬ್ಬರು ಫೋನ್ ಮಾಡಿಬಿಟ್ಟು ಈ ಥರ ಎಕ್ಸಾಮ್ ನಡೀತಾ ಇದೆ, ಹೋಗಿ ಅಟೆಂಡ್ ಮಾಡು, ನಿನ್ಗೇನು ಲಾಸ್ ಆಗೋಲ್ಲ, ನಿನ್ಗೊಂದು ಸ್ವಲ್ಪ ಯೂಸ್ ಆಗುತ್ತೆ, ನಾಲೆಡ್ಜ್ ಸಿಗುತ್ತೆ, ಇದನ್ನೆಲ್ಲ ಅಟೆಂಡ್ ಮಾಡೋದ್ರಿಂದ ನಿಂಗೆ ಧೈರ್ಯನೂ ಬರುತ್ತೆ, ಮುಂದೆ ನಿಂಗೆ ಮಾರ್ಕ್ಸ್ ಮಾಡಬೇಕು, ಮತ್ತು ಬೇರೆಯವ್ರ ಹತ್ರ ಹೇಗೆ ನಡ್ಕೋಬೇಕು ಅದು ಗೊತ್ತಾಗುತ್ತೆ, ಡಿಸಿಪ್ಲೀನು ಅದು ಮುಖ್ಯ ಇಂಪಾರ್ಟೆಂಟು. ಸ್ಟೂಡೆಂಟ್ಗಳು ಒಂದು ಶಾಲೆ ಬಿಟ್ಟು ಹೋಗ್ಬೇಕಂದ್ರೆ ಆ ಶಾಲೆಯಲ್ಲಿ ಏನೇನು ನಡೆದಿತ್ತು ಆ ಮೆಮೊರೀಸ್ನೆಲ್ಲ ಅವರು ಎಷ್ಟು ರೀಕಾಲ್ ಮಾಡ್ಕೋಬೇಕು ಅಂದರೆ ನಮ್ಮ ಸ್ಟೂಡೆಂಟ್ಸ್ ನಮಗೆ ಟೀಚರ್ಸ್ ಎಷ್ಟು ನಮಗೆ ಹೆಲ್ಪ್ ಮಾಡಿರ್ತಾರೆ ಅದನ್ನು ನೋಡ್ಕೋಬೇಕು. ಮತ್ತು ಅವರಲ್ಲಿರುವಂಥ ಎಜುಕೇಷನ್ನು, ಅವರಲ್ಲಿ ಏನೇನು ಟಿಪ್ಸ್ ಇರುತ್ತೆ ಅದನ್ನು ನಮಗೂ ಹೇಳಿ ನಾವು ಮುಂದೆ ಬರೋ ಥರ ಮಾಡ್ತಾರೆ. ಅದಕ್ಕೋಸ್ಕರ ಯಾವುದೇ ಸ್ಕೂಲ್ ಆದ್ರೂ ಟೀಚರ್ಸ್ಗಳಿಗೆ ಫಸ್ಟ್ ಮರ್ಯಾದೆ ಕೊಟ್ಟು ಅವ್ರನ್ನ ನಾವು ಗೌರವಿಸಿದ್ರೆ ಅವ್ರು ನಮಗಿಂತ ಹೆಚ್ಚು ಶ್ರಮ ಹಾಕಿ ನಮ್ಗೆ ಇನ್ನೂ ಸ್ಕೋರ್ ಮಾಡೋ ಥರ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ಯಾವ ಸ್ಕೂಲ್ ಆದ್ರೂ ಅವ್ರು ನಮ್ಗೆ ಬೆಟರ್ ಅನಿಸಿದ್ರೆ ಅಲ್ಲಿ ಹೋಗಿ ಸೇರಿಸ್ಕೋಬೇಕು, ಮತ್ತು ಎಲ್ಲ ಫೆಸಿಲಿಟಿ ಇರೋದನ್ನ ನೋಡಬೇಕು, ಎಲ್ಲ ಟೀಚರ್ಸ್ನೂ ಗೌರವಿಸಬೇಕು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಣೇಶ್ GS, ಕುಣಿಗಲ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ವಿಜಯ PU ಕಾಲೇಜ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಕ್ಕಳಲ್ಲಿ ಪರೀಕ್ಷೆಯ ಬಗ್ಗೆ ಇರತಕ್ಕಂಥ ಆತಂಕ ಮತ್ತು ಭಯವನ್ನು ಹೇಗೆ ನಿರ್ಮೂಲನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡೋದ್ರ ಮೂಲಕ ಅವರಲ್ಲಿ ಧೈರ್ಯ ತುಂಬುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಪರೀಕ್ಷೆ ಅನ್ನೋದು ಒಂದು ಹಬ್ಬ ಇದ್ದ ಹಾಗೆ ಅದನ್ನು ಯಾವುದೇ ಭಯ ಭೀತಿ ಇಲ್ಲದೆ ತುಂಬ ಸಂಭ್ರಮದಿಂದ ಸಂತೋಷದಿಂದ ಅವರು ಅದನ್ನು ಅನುಭವಿಸಬೇಕು. ಪರೀಕ್ಷೆ ಹಬ್ಬ ಎಂಬ ರೀತಿಯಲ್ಲಿ ಅವರು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಹಾಗಾಗಿ 10th ಸ್ಟ್ಯಾಂಡರ್ಡ್ ಅನ್ನೋದು ಮುಂದಿನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಟೆಪ್ಪು. ಅದರಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸಿ ಒಂದು ಉತ್ತಮವಾದಂಥ ಶಾಲೆಯಲ್ಲಿ ಅವರು ಶಾಲೆ ಮುಗಿಸ್ಕೊಂಡು ಕಾಲೇಜಿಗೆ ಸೇರಿಕೊಂಡ್ರೆ ಆ ಮುಂದಿನ 2 ವರ್ಷದ ಕಾಲೇಜಿನಲ್ಲಿ ಅವರು ತಮ್ಮ ಬದುಕಿನ ತಿರುವನ್ನು ಅವರು ಸುಲಭವಾಗಿ ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತು ಈ ಒಂದು ಬೆಥೆಲ್ ಶಾಲೆಯ ಮುಖ್ಯಸ್ಥರು ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭಾಳ ಕಡಿಮೆ ವೆಚ್ಚದಲ್ಲಿ PU ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಟ್ಟು ಅವರ ಗುರಿ ಮತ್ತು ಸಾಧನೆ ಏನಿದೆ ಅದನ್ನು ನನಸು ಮಾಡಲಿಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಈ ಬೆಥೆಲ್ ಶಾಲೆ ವಿದ್ಯಾರ್ಥಿಗಳಲ್ಲದೆ ಇನ್ನಿತರ ಸುತ್ತಮುತ್ತಲ ರಾಮನಗರ ಜಿಲ್ಲೆಯ ಹಲವಾರು ಬೇರೆ ಬೇರೆ ಶಾಲೆಗಳಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈಗ ಅಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಬೇಕಾಗುವಂಥ ಒಂದು ಗುಣಮಟ್ಟದ ಪರೀಕ್ಷೆಯನ್ನು ಅವರು ಸಿದ್ಧತೆಪಡಿಸಿ ಅದನ್ನು ಮಾಕ್ ಎಕ್ಸಾಮಿನೇಷನ್ ಥರ ಮಾಡಿಸಿ ಅವರು ಕೊಟ್ಟಿದ್ದಾರೆ. ಅದು ಬಹುಶಃ ಅವರ ಮುಂದಿನ ಬದುಕಿಗೆ ಅವರಿಗೆ ನೀಟ್ ಮತ್ತು IITಯನ್ನು ಯಾರು ಫೇಸ್ ಮಾಡಲಿಕ್ಕೆ ಕೊಡ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಮೊದಲನೇ ಹೆಜ್ಜೆಯಾಗಿ ಅವರಿಗೆ ಒಂದು ಅನುಕೂಲ ಆಗುತ್ತೆ. ಈ ಥರದೊಂದು ಪರಿಶ್ರಮವನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟು ಅವರ ಪ್ರತಿಭೆಯನ್ನು ಗುರುತಿಸಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಉನ್ನತ ಮಟ್ಟದಲ್ಲಿ ಕೊಡಬೇಕು ಮತ್ತು ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಕೈ ಜೋಡಿಸಬೇಕು ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ನಮಗೆಲ್ಲರಿಗೂ ಸಂತೋಷದ ವಿಚಾರ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಅವರಿಗೆ ಬೇಕಾದಂಥ ಒಂದಷ್ಟು ಸಲಹೆ ಮತ್ತು ಸೂಚನೆಗಳನ್ನು ನೀಡಿದ್ದು ನನಗೆ ತುಂಬ ಸಂತೋಷ ತಂದಿದೆ ಅಂತೇಳಿ ನಮಸ್ಕಾರ.